ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ರೋಗ ಬಂದಾಗ ಜೇನಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಬಾರ್ದು ಅನ್ನೋದೇ ಇಂಪಾರ್ಟೆಂಟು. ಏನಕ್ಕಂದರೆ ಸ್ಟಾರ್ಟಿಂಗಲ್ಲಿ ಇದ್ದವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ. ಅವರು ಏನು ಮಾಡಬಾರ್ದು ಅದನ್ನು ಮೊದಲು ಮಾಡ್ತಾರೆ. ಏನಕ್ಕಂದರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಸುಮ್ಮನೆ ಹಾಳಾಗುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಯೋಚನೆ. ಏನು ಅಂತ ಹೇಳ್ತೀನಿ ನೋಡಿ. ತಾಯ್ಸಾಕ್ ಬ್ರೂಡ್ ಆಗಲಿ, ಬಾಲ್ಡ್ ಬ್ರೂಡ್ ಆಗಲಿ, CCD ಆಗಲಿ ಅಂದರೆ ಕಾಲನಿ ಕೊಲಾಪ್ಸ್ ಡಿಸೀಸ್ ಆಗಲಿ, ಈಗಿದು PBD ಆಗಲಿ, ಪ್ಲೇನ್ ಬ್ರೂಡ್ ಡಿಸೀಸ್ ಆಗಲಿ, ಅಥವಾ ಅದಕ್ಕೆ ಅಮೇರಿಕನ್ ಫಾಲ್ ಬ್ರೂಡ್ ಅಂತಾರಲ್ಲ ಅದಾಗಲಿ, ಯಾವುದೇ ಆದರೂ ಇಲ್ಲ ಅಂದರೆ ಕಾಲನಿ ಹಾರೋಗಿದೆ, ನಿಮಗೆ ರೀಸನ್ ಗೊತ್ತಿಲ್ಲ, ಒಳ್ಳೆ ಹೆಲ್ದಿ ಕಾಲನಿ ಹಾರೋಗಿದೆ ಅಂದರೆ ಆವಾಗ ಏನು ಮಾಡಬಾರ್ದು ಅಂದರೆ ಇದ್ರ ಫ್ರೇಮ್ ತೆಗೆದು ಸರಿ ಇರೋ ಬಾಕ್ಸಿಗೆ ಕೊಡಬಾರ್ದು. ಇದು ಮುಖ್ಯವಾಗಿ ಬೇಕಾಗಿದ್ದು. ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇದು PBD ಆಗಿರೋ ಕಾಲನಿ ಅಂದರೆ ಪ್ಲೇನ್ ಬ್ರೂಡ್ ಡಿಸೀಸ್, ಆಯಿತಾ. ಆದರೆ ಒಳಗಡೆ ಒಳ್ಳೆ ಕಡ್ಡಿ ಮೊಟ್ಟೆ ಇದೆ, ಲಾರ್ವಾ ಇದೆ ನೋಡಿ, ಈ ಥರ ಇದೆ. ಈ ಕಾಲನಿ ಹಾರೋಯ್ತು ಅಂದ್ಕೊಳ್ಳಿ, ಹಾರೋದ್ರೆ ಇನ್ ಕೇಸ್ ಏನೇ ಆದರೂ ಇದನ್ನು ತೆಗೆದು ಬೇರೆದಕ್ಕೆ ಕೊಡೋದು ಚೆನ್ನಾಗಿರೋ ಕಾಲನಿಗೆ. ಆ ಥರ ಯಾವತ್ತೂ ಮಾಡಬಾರ್ದು. ಇದನ್ನ ನಾನು ತುಂಬ ಜನರನ್ನು ನೋಡಿದ್ದೀನಿ. ಮೊನ್ನೆ ನಾವು ವೀಡಿಯೋ ಹಾಕಿದಾಗಿಂದ ಸುಮಾರು 15 ಕರೆಗಳು ಬಂತು, ಇದ್ರ ಬ್ರೂಡ್ ತೆಗೆದು ಬೇರೆದಕ್ಕೆ ಕೊಡಲ ಅಂತ. ನೀವು ಅಂತಲ್ಲ, ನಾನು ಕೂಡ 2020ರಲ್ಲಿ 20 ಅನ್ಕೋತೀನಿ, 20ರಲ್ಲಿ ಒಂದು ಕಾಲನಿ ಹಾರೋಗಿತ್ತು, ಆಯಿತಾ. ಅದಕ್ಕೆ ರೋಗ ಬಂದಿತ್ತು. ರೋಗ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತೆಗೆದು ಬೇರೆದಕ್ಕೆ ಕೊಟ್ಟೆ, ಇನ್ನೊಂದಕ್ಕೂ ರೋಗ ಬಂತು. ಇರೇ ಬಿಟ್ಕೊಳ್ಳೋದು ಅಂದರೆ ಹಂಗೆ. ಅದೇ ಥರ ಇದು ಕೂಡ. ಇಲ್ಲಿ ನೋಡಿ, ಇದು ಕೂಡ 6 ಫ್ರೇಮ್ ಇರೋದು, ಈಗ ಅಟ್ಯಾಕ್ ಆಗಿದೆ ನೋಡಿ. ಇದು ಒಳ್ಳೆ ಬ್ರೂಡ್ ಅಂತ ಅನ್ಸುತ್ತೆ ನಮಗೆ, ಸಖತ್ತಾಗಿದೆ ಅಂತ. ಆದರೆ ಇದಲ್ಲ, ಇದನ್ನು ತೆಗೆದು ನಾನು ಬೇರೆದಕ್ಕೆ ಕೊಟ್ಟರೆ ಬೇರೆದು ಕೂಡ ಹೋಯಿತು. ಇದೇ ಥರ ತಪ್ಪು ತುಂಬ ಜನ ಮಾಡ್ತಾರೆ. ಏನೋ ಈ ಥರ ಪಡೆಯಿಂದ ಇಷ್ಟೆಲ್ಲ ಫ್ರೇಮ್ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅನಿಸುತ್ತೆ. ಆದರೆ ಈ ಥರ ಕೊಡಬಾರ್ದು ನೋಡಿ. ಒಳ್ಳೆ ಬ್ರೂಡು. ನಂದು 28 ಕಾಲನಿಗಳು ಈ ಥರ ಆಗಿದೆ. ನಂದು ಅಂತಲ್ಲ, ಎಲ್ಲ ಕಡೆ ಆಗಿದೆ. ಇದು ಬ್ಯಾಕ್ಟೀರಿಯಾದಿಂದ ಆಗೋದು. ಮೊನ್ನೆ ನಾನು ಕೇಳಿದ್ದೆ ಏನಿದೆ ಗೊತ್ತಿದೆ ಅಂತ ಹೇಳಿ ಅಂತ. ತುಂಬ ಜನ ಹೇಳಿದ್ರಿ, ಏನೇನು ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ನಾನು ಕೂಡ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಲಾಸ್ಟ್ ಇಯರ್ ಮಾಡಿದ್ದೆ ನೋಡಿ. ಅದನ್ನು ಮುಟ್ಟಿ ನಾನು ಈ ಬಾಕ್ಸ್ ಮುಟ್ಟರೆ ಇದಕ್ಕೂ ಕೂಡ ಬರುತ್ತೆ. ಇದು ಸರಿ ಇದೆ. ಇದಕ್ಕೆ ಯಾವುದೇ ರೀತಿ ಔಷಧಿಗಳಿಲ್ಲ ಸದ್ಯಕ್ಕೆ. ಮತ್ತು ಇದು ಬ್ಯಾಕ್ಟೀರಿಯಾದಿಂದ ಬರೋದಾಗಿದ್ದಕ್ಕಾಗಿ ಏನಂದರೆ ಸುಟ್ಟುಬಿಡಿ ಅಂತ ಹೇಳೋದು. ಇದು ನಮ್ಮಲ್ಲಿ ರೋಗ ಅಲ್ಲ, ಹೊರಗಡೆಯಿಂದ. ಜೇನಿನ ಎಷ್ಟೋ ರೋಗಗಳಿಗೆ ಔಷಧಿಗಳೇ ಇಲ್ಲ, ಸರಿಯಾಗಿ ಅದರ ಬಗ್ಗೆ ರಿಸರ್ಚ್ ಆಗಿಲ್ಲ. ತಾಯ್ಸಾಕ್ ಬ್ರೂಡ್ ಆಗಲಿ, ಬಾಲ್ಡ್ ಬ್ರೂಡ್ ಆಗಲಿ, ಕಾಲನಿ ಕೊಲಾಪ್ಸ್ ಡಿಸೀಸ್ ಆಗಲಿ, ಕೆಲವೊಂದಿಷ್ಟು ರೀಸನ್ನು ಗೊತ್ತಿಲ್ಲ, ಸೊಲ್ಯೂಷನ್ನು ಗೊತ್ತಿಲ್ಲ. ಆ ಥರ ಆಗಿದೆ ಜೇನಿಂದು ಪರಿಸ್ಥಿತಿಗಳು. ಒಂದು ಗೂಡು ಮುಟ್ಟಿ ಈ ಥರ ಮಾಡಿದ್ರೂ ಕೂಡ ಇದು ಸ್ಪ್ರೆಡ್ ಆಗುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು. ಈಗ ತಾಯ್ಸಾಕ್ ಬ್ರೂಡ್ ಆದರೆ ಒನ್ ಟೈಮ್ ಬಂತು ಹೋಯ್ತು ಅನ್ನಂಗೆ. ಆದರೆ ಇದು ಆ ಥರ ಅಲ್ಲ. ಎಲ್ಲ ಕಡೆ ನೀವು ಮುಟ್ಟಿ ಬೇರೆದು ಮುಟ್ಟಿದ್ರೂ ಆಗುತ್ತೆ. ಇದು ಅದಕ್ಕಿಂತ ಜಾಸ್ತಿ ಟೈಮು ಬ್ಯಾಕ್ಟೀರಿಯಾ ಅದರ ವೈರಸ್ಸಿಂದ ಬರೋದ್ರಿಂದ ಒಂದು ಟೈಮಲ್ಲಿ ವ್ಯಾನಿಷ್ ಆಗಿಬಿಡುತ್ತೆ. ಇದು ಆ ಥರ ಅಲ್ಲ, ಕಂಟಿನ್ಯೂ ಅದರಲ್ಲೇ ಇರುತ್ತೆ. ನೀವು ಏನೋ ಒಂದು ಮಾಡ್ತೀನಿ ಹೇಳೋದಕ್ಕಿಂತ ಮಾಡದೇ ಇರೋದೇ ಚೆನ್ನಾಗಿ ನೋಡಿ. ಇದು ಸೂಪರಿಂದ ಬ್ರೂಡಿಗೆ ಬಂದು ಬ್ರೂಡಲ್ಲೂ ಅರ್ಧ ಖಾಲಿ ಆಯ್ತು. ಈಗ ಈ ಥರ ರೋಗ ಬಂದಾಗ ನೀವು ಏನೋ ಮಾಡಿ ಟ್ರೈ ಮಾಡ್ತೀನಿ ಅನ್ನೋಕ್ಕಿಂತ ಸುಮ್ಮನೆ ಬಿಟ್ಟು ಬಿಡಿ, ಇದ್ದರೆ ಸರಿ ಇರುತ್ತೆ, ಇಲ್ಲ ಹೋಗುತ್ತೆ. ತಾಯ್ಸಾಕ್ ಬ್ರೂಡು ಅಷ್ಟೇ ಬಂತು, ನಂದೊಂದು ಏರಿಯಾದಲ್ಲಿ ಬಂದಿತ್ತು, ನಾನು ಸುದ್ದಿಗೆ ಹೋಗಿಲ್ಲ. ಆ ಏರಿಯಾ ಫುಲ್ ಕ್ಲಿಯರ್ ಆಯಿತು ನೋಡಿ. ಇದು ನೋಡಿದವ್ರಿಗೆ ಅನಿಸುತ್ತೆ ಒಳ್ಳೆ ಹೊಸ ರೊಟ್ಟು
ಇಲ್ಲಿ ಒಳ್ಳೆ ಲಾರ್ವಾಗಳೆಲ್ಲ ಇದೆ, ಕೊಟ್ಬೋಣ ಅಂತ ಕೊಟ್ಟರೆ ಆ ಕಾಲನಿ ಕೂಡ ಹೋಗುತ್ತೆ. ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಒಂದು 5 ಬಾಕ್ಸು ಡಿವೈಡ್ ಮಾಡಿದ್ದೀನಿ. ಇನ್ನೊಂದು 5 ಬಾಕ್ಸಿಗೆ ಬೇರೆದೊಂದು ಸಿಂಗಲ್ ಫ್ರೇಮ್ ಆಗಿರೋದೊಂದು ಕ್ವೀನ್ ಕೊಟ್ಟಿದ್ದೀನಿ. ಏನೇ ಕೊಟ್ಟರೂ ಕೂಡ ಯಾವುದೋ ಕಂಟ್ರೋಲಿಗೆ ಬರ್ತಿಲ್ಲ, ಇದು ತಾನಾಗೆ ಹೋಗುತ್ತೆ ಅಂತ. ಇದು ಹಾರೋದ್ರೆ ಸುಡಬೇಕು ಅಂತ ಹೇಳ್ತಾರೆ. ಫಾರಿನಲ್ಲೆಲ್ಲ ಇದೇ ಥರ ಇರೋದು, ಆ ಕಡೆ ತುಂಬ ಬಂದಿದ್ದರಿಂದ ಇದೇ ಥರ ಮೇಂಟೈನ್ ಆಗಿದೆ ಅವ್ರದ್ದು. ಬಂದರೆ ಸುಟ್ಟು ಬಿಡೋದು. ನೋಡಿ ನಮ್ಮದೆಲ್ಲ ಕಾಲೋನಿಗಳು ಅದೇ ಥರ ಆಗಿದೆ. ಇದು ಕೂಡ ಸ್ಟ್ರೆಂತ್ ಕಡಿಮೆ ಆಗಿದೆ, ಏನೋ ಮಾಡೋಕ್ಕಾಗಲ್ಲ, ಇವೆಲ್ಲ ಇರುತ್ತೆ. ಈ ವರ್ಷ ಜೇನು ಕೃಷಿಯಲ್ಲಿ ಅತಿ ಹೆಚ್ಚು ರೋಗ ಬಂದಿದ್ದು. ಫಸ್ಟ್ ತಾಯ್ಸಾಕ್ ಬ್ರೂಡ್ ಬಂತು, ಅದಾದಮೇಲೆ CCD ಬಂತು ಒಂದು ಸೈಟಲ್ಲಿ, ಬಾಡ್ ಬ್ರೂಡು ಚಳಿಗಾಲದಲ್ಲಿ ಕಾಮನ್ನು, ಅದಾದಮೇಲೆ ಈಗ PBD ಬಂದಿದೆ. 4 ರೋಗ ಈ ವರ್ಷ ಅಟ್ಯಾಕ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಏನೋ ಅನಿಸುತ್ತೆ, ಒಂದು ಕಾಲೋನಿ ಬಿಟ್ಟು ಹೋದಾಗ ಅದರದ್ದು ಬ್ರೂಡೆಲ್ಲ ಕಂಡ್ರೆ ಅಯ್ಯೋ ವೇಸ್ಟ್ ಆಗುತ್ತಲ್ಲ, ಇನ್ನೊಂದು ಕೊಟ್ಟು ಸ್ಟ್ರೆಂತ್ ಮಾಡೋಣ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡೋದು ದೊಡ್ಡ ತಪ್ಪು. ನಾನು ಕೂಡ ಇದನ್ನು ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಆಯಿತಾ. ಆ ಥರ ಮಾಡಬೇಡಿ. ಹಾಗಂತ ಇದು ಒಂದೇ ಸೈಟಲ್ಲಿ ಅಂತಲ್ಲ, ಎಲ್ಲ ಸೈಟಲ್ಲೂ ಬಂದಿದೆ, ಎಲ್ಲ ಕಡೆ. ಲಾಸ್ಟ್ ವೀಕ್ ನಾನು ಮಂಗಳೂರಿಗೆ ಹೋಗಿದ್ದೆ, ಮಂಗಳೂರಲ್ಲೂ ನೋಡಿದ್ದೀನಿ. ಫೆಬ್ರವರಿ 10-11 ಅನ್ಕೋತೀನಿ. ಆವಾಗ ನಾನು ತುಮಕೂರು ಕಡೆ ಒಂದು ಫ್ರೆಂಡ್ ಸೈಟಿಗೆ ಹೋಗಿದ್ದೆ, ಅಲ್ಲೂ ಕೂಡ ಇದನ್ನು ನೋಡಿದ್ದೀನಿ. ಅಲ್ಲಿ 8ರಲ್ಲಿ 2 ಏನೋ ರಿಕವರಿ ಆಗಿದೆ ಅಂತ ಹೇಳಿದರು. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ, ಇಲ್ಲ ಸುಟ್ಟು ಬಿಡ್ಬೇಕಷ್ಟೆ. ನಾ ಫಸ್ಟ್ ಟೈಮ್ ರೋಗ ಬಂದಾಗ ಕಾಲೋನಿನ ತೆಗೆದುಬಿಟ್ಟಿದ್ದೀನಿ, ಸುಟ್ಟು ಬಿಟ್ಟಿದ್ದೀನಿ. ಟೋಟಲ್ ಫ್ರೇಮ್ನೆಲ್ಲ ತೆಗೆದು ಸಾಯಿಸ್ಬಿಟ್ಟಿದ್ದೀನಿ. ತುಂಬ ಬೇಜಾರಾಗಿತ್ತು. ಒನ್ ಡೇ ಫುಲ್ ನಿದ್ರೆನೇ ಬಂದಿರಲಿಲ್ಲ, ಅಯ್ಯೋ ಸಾಯಿಸ್ಬಿಟ್ನಲ್ಲ ಅಂತ. ಬಟ್ ವಿಧಿ ಇರಲಿಲ್ಲ ಆವಾಗ ನನಗೆ ರೋಗ ಅಂತದ್ದು ಗೊತ್ತಿರಲಿಲ್ಲ. ಅದನ್ನು ಯಾರು ರೋಗ ಅಂತ ಹೇಳಿದ್ರು, ಅವರು ಹೇಳಿದ್ರು ತೆಗೆದುಬಿಡು, ಇಲ್ಲ ಬೇರೆ ಅಷ್ಟು ಕಾಲೋನಿ ಹೋಗುತ್ತೆ ಅಂತ. 2 ಸೈಟಲ್ಲಿ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಒಂದು ಸೈಟಲ್ಲಿ ತೆಗೆದಿದ್ದೆ, ಆ ಥರ ಕಾಲೋನಿ ಸಾಯಿಸಿದ್ದೆ. 2ನೇ ಸೈಟಲ್ಲಿ ತೆಗೆದಿರಲಿಲ್ಲ. ಅವ್ರು ಹೇಳಿರೋ ಥರನೇ ಆಯಿತು. 13 ಅಲ್ಲ 8-10 ಕಾಲೋನಿ ಟೋಟಲ್ ಹೋಯಿತು ಫಸ್ಟ್ ಗೊತ್ತಾದಾಗ. ಇನ್ನೊಂದು ಸೈಟಲ್ಲಿ ಸುಟ್ಟಿದ್ನೋ ಅಲ್ಲಿಗೆ ನಿಲ್ತು. ಅವರು ಕೂಡ 35 ಕಾಲೋನಿಲಿ 1 ಕಾಲೋನಿ ಬಂದಿತ್ತಂತೆ. ಆ 1 ಕಾಲೋನಿ ಸೇವ್ ಮಾಡೋಣ ಅಂತ ಮಾಡಲಿಕ್ಕೆ ಹೋಗಿ 30 ಕಾಲೋನಿನೂ ಕಳ್ಕೊಂಡ್ರು. ಆಮೇಲೆ ಇದೇ ಥರ ಮಾಡೋದಕ್ಕಿಂತ ಏನು ಮಾಡಬಾರ್ದು ಅದೇ ಮುಖ್ಯ ಜೇನಿನ ರೋಗದಲ್ಲಿ. ಇದನ್ನು ಈ ಥರ ಬಂದಿದ್ದು ಹಾರೋದ್ಮೇಲೆ ನೀಟಾಗಿ ಬಿಸಿ ನೀರಲ್ಲಿ ಮುಳುಗಿಸಿ ನೀಟಾಗಿ ತೊಳೆದು ಅದನ್ನು 1 ವಾರ ಬಿಸಿಲಲ್ಲಿ. ನಾನು ರೋಗ ತೈಸಾಕ್ ಬ್ರೂಡ್ ಬಂದರೂ ಅದೇ ಥರ ಮಾಡೋದು. ಬಿಸಿನೀರಲ್ಲಿ ತೊಳೆದು ಸಗಣಿ ನೀರು ಹಾಕಿ ಅದರಲ್ಲಿ ಒಂದ್ಸತಿ ಎತ್ತಿ ಮತ್ತೊಮ್ಮೆ ತೊಳೆದು ಅದನ್ನು ಮನೆ ಮಾಡಿ ಮೇಲೆ ಇಡ್ತೀನಿ 1 ವಾರ ಫುಲ್ ಬಿಸಿಲಲ್ಲಿ ಇರಲಿ ಅಂತ. ಅದಾದಮೇಲೆ ಯೂಸ್ ಮಾಡೋದು. ಎಷ್ಟೋ ಹೊತ್ತು ಏನಾಗುತ್ತೆ, ಕೆಲವೊಂದು ಟೈಮು ರೋಗ ಹೋಗಿದ್ದಕ್ಕೆ ನಂದು ಒಂದು ಸೈಟಲ್ಲಿದೆ, 1 ಬ್ರೂಡ್ ಆದಮೇಲೆ 3 ಸೂಪರ್ ಇದೆ. 3 ಸೂಪರ್ ಕಾಲೋನಿ ವೇಸ್ಟ್ ಆಗಿದೆ. ಈಗೇನಾಗಿದೆ, ಸೂಪರಲ್ಲಿ ಒಳ್ಳೊಳ್ಳೆ ಕಟ್ಟಿರೋ ಫ್ರೇಮ್ಗಳಿವೆ, ಆ ಫ್ರೇಮ್ ವೇಸ್ಟ್ ಆಗುತ್ತೆ, ಅದನ್ನ ಕಟ್ಟೋಣ. ಬ್ರೂಡ್ ಫ್ರೇಮ್ ಚೆನ್ನಾಗಿದೆ, ಅದನ್ನು ಬೇರೆದೇ ಕೊಡೋಣ ಅಂತ ಅನಿಸುತ್ತೆ. ಆ ಥರ ಕೊಟ್ವಿ, ಕೆಟ್ವಿ, ಈ ಥರ ಆಗುತ್ತೆ. ಅದಕ್ಕೆ ಮಾಡಲೇಬೇಡಿ. ನಿಮಗೆ ಗೊತ್ತಿಲ್ಲ, ಹಾರೋಯ್ತಾ ಹೋಗಲಿ, ಅದನ್ನು ರಟ್ಟನ್ನೆಲ್ಲ ಕಟ್ ಮಾಡಿ ಸುಟ್ಟು ನೀಟಾಗಿ ವಾಶ್ ಮಾಡಿ ಇಡಿ. ನೀವು ತಾಯ್ಸಾಕ್ ಬ್ರೂಡ್ ಆದರೆ 1 ಟೈಮ್ ಬಿಟ್ಟರೆ ಅದ್ರ ಪಾಡಿಗೆ ಅದು ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಈ ಜೇನಿಂದೆಲ್ಲ ರಟ್ಟುಗಳನ್ನೆಲ್ಲ ವ್ಯಾಕ್ಸ್ಗಳು ತಿಂದು ಅವು ನೀಟಾಗಿ ಕ್ಲೀನ್ ಮಾಡಿ ಹೋಗುತ್ತದು. ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ದರಿಂದ ಜಾಸ್ತಿ ಡಿವೈಡ್ ಮಾಡಿ ಕೆಲವೊಬ್ರು ಹೇಳಿದ್ರಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಆಗುತ್ತೆ ಅಂತ. ಬಟ್ ಅದು ಕೂಡ ಆಗಿಲ್ಲ. ಕೆಲವೊಂದು ಟೈಮ್ ಆಗುತ್ತೆ, ಕೆಲವೊಂದು ಟೈಮ್ ಆಗೋಲ್ಲ. ಕೆಲವೊಂದು ಟೈಮ್ ಹಾಗೆ ಬಿಟ್ಟರು ರಿಕವರಿ ಆಗುತ್ತೆ, ಕೆಲವೊಂದು ಟೈಮ್ ಡಿವೈಡ್ ಮಾಡಿ ರಿಕವರಿ ಆಗುತ್ತೆ. ಏನಾಗುತ್ತೆ ಅಂದರೆ ರೋಗದ ಸ್ಟಾರ್ಟಿಂಗ್ ಲಕ್ಷಣ ಇದ್ದಾಗ, ತಾಯ್ಸಾಕ್ ಬ್ರೂಡ್ ಅಂತ ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಲಕ್ಷಣ ಇದ್ದಾಗಲೇ ಡಿವೈಡ್ ಮಾಡಿದ್ರೆ ಒಂದು ಬ್ರೂಡ್ ಸೈಕಲ್ ಮಿಸ್ ಆಗುತ್ತೆ. ಆ ಒಂದು ಬ್ರೂಡ್ ಸೈಕಲ್ ಮಿಸ್ ಆಗಿದೆ ಅಂದರೆ ರಾಣಿ ಮೊಟ್ಟೆ ಹಿಡಿದಿರೋದ್ರಿಂದ ಕಂಟ್ರೋಲ್ ಬರೋ ಸಾಧ್ಯತೆ ಇರುತ್ತೆ. ಇದು ಕೂಡ ನಾನು ಡಿವೈಡ್ ಮಾಡಿ ಟ್ರೈ ಮಾಡಿದ್ದೀನಿ. ಅದಕ್ಕೆ ಲಾಸ್ಟ್ ವೀಕ್ ವೀಡಿಯೋ ಮಾಡಿಲ್ಲ, ಅದನ್ನ ಕಂಟಿನ್ಯೂ ಏನೋ ಅಂತ ಕೇಳಿದ್ದೆ ಅಷ್ಟೇ. ಎಕ್ಸ್ಪೆರಿಮೆಂಟ್ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ ನಂದು. 5 ಕಾಲೋನಿಯಲ್ಲಿ ಏನೋ ರಿಸಲ್ಟ್ ಬಂದಿಲ್ಲ, ಬಟ್ ಟೈಮ್ ಹಿಡಿಯುತ್ತೆ. ಇದು ತಾಯ್ಸಾಕ್ ಬ್ರೂಡ್ ಥರ ಸಡನ್ನಾಗಿ ಹೋಗಲ್ಲ.
ನಿಧಾನವಾಗಿ ಮೊಟ್ಟೆ ಇಡೋದು ಕಡಿಮೆ ಆಗ್ತಾ, ಅಂದರೆ ಮೊಟ್ಟೆ ಇಡ್ತಾ ಇರುತ್ತೆ, ರಟ್ಟು ಬಳಸ್ತಾ ಇರುತ್ತೆ, ಪ್ಯೂಪ ಕಡಿಮೆ ಆಗ್ತಾ ಇರುತ್ತೆ ಸಡನ್ನಾಗಿ. ಆಮೇಲೆ 1 ರಿಂದ 1.5 ತಿಂಗಳು ಅಷ್ಟು ಟೈಮ್ ಬೇಕು. ಹುಳಗಳ ಕಡಿಮೆ ಆಗಿ 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 ಆಮೇಲೆ ಹಾರೋಗುತ್ತೆ. ತಾಯಿಸಾಕ್ಬಿಡೋದ್ರೆ ಸಡನ್ನಾಗಿ ಕೊಳತು, ಆಮೇಲೆ ಕಾಲನಿ ವೀಕಾಗಿ ಎಸ್ಕೇಪ್ ಆಗುತ್ತೆ ಬೇಗ. ಬಾಡ್ಬಿಡಾದರೂ ಬೇಗ ಕಾಲನಿ ಎಸ್ಕೇಪ್ ಆಗುತ್ತೆ. ಈ ಥರ ಆಗಿರೋದು. ಹುಳ ಕಡಿಮೆ ಆಗಿ ವರ್ಕರ್ಗಳು ಕೆಲಸ ಮಾಡೋಕ್ಕೆ ಏನೂ ಇಲ್ಲದೇ ನಿಧಾನವಾಗಿ ಹುಳುಗಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಬಂದು ಆಮೇಲೆ ಹಾರುತ್ತೆ. ಇದು ಒಂದು ಸೈಟ್ ಅಂತಲ್ಲ, ನಂದಿರೋ 12ರಲ್ಲಿ 10 ಸೈಟಲ್ಲಿ ಇದೇ ಥರ ಆಗಿದೆ ಬಾಕ್ಸ್ಗಳು. ಅದಕ್ಕೆ ನಾವು ಇದರಿಂದ ಫ್ರೇಮ್ ತೆಗೆದು ಬೇರೆದಾಗ ಕೊಡೋದು. ಹಾರೋಗಿದೆ ಈಗ ನೋಡಿ, ಇದರಲ್ಲೇ ತೋರಿಸ್ತೀನಿ ನಾನು. ನಿಮಗೆ ಅನಿಸುತ್ತೆ ಚೆನ್ನಾಗಿರೋ ಫ್ರೇಮು ಕೊಡ್ಬೋದು ಅಂತ. ಕೊಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಕೊಟ್ಬೋಣ ಅಂತ ಕೆಟ್ವಿ ಅನ್ನಂಗೆ. ನೋಡಿ ಒಳ್ಳೆ ರಟ್ಟು. ಬೇರೆದಾಗ ಕೊಟ್ಟರೆ ಅಷ್ಟು ತುಪ್ಪ ತುಂಬುತ್ತೆ. ಕಡ್ಡಿ ಮೊಟ್ಟೆ ಇದೆ, ಲಾರ್ವಾ ಇದೆ. ಇದಕ್ಕಿಂತನೂ ಚೆನ್ನಾಗಿರೋದು ಇಲ್ಲಿದೆ ನೋಡಿ. ಇದರಲ್ಲೂ ನೋಡಿ ಒಳ್ಳೆ ಲಾರ್ವಾ ಇದೆ. ಇದೇನಾಗುತ್ತೆ, ಇದು ಲಾರ್ವಾಕ್ಕೆ ಬರೋ ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ಲಿ ತೋರಿಸ್ತೀನಿ ಏನಾಗುತ್ತೆ ಅಂದರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಒಂಥರ ಚಿರುಟಿ ಬಿದ್ದಿದೆ. ಚಿರುಟದು ಈಗೇನು ಮಾವಿನಕಾಯಿ ಬಾಡಿರುತ್ತಲ್ಲ, ಬಾಡಿ ಬಿದ್ದೋಗ್ಬಿಡುತ್ತೆ. ಪ್ಯೂಪ ಆಗಲ್ಲ. ಇದೇ ಥರ ತುಮಕೂರಲ್ಲಿ ಒಂದು ತೋಟದಲ್ಲಿ ಇರೋ 2 ಸೈಟಲ್ಲಿ ಇದೇ ಥರ ಆಗಿದೆ. ಆ 2 ಸೈಟಲ್ಲಿ ಒಂದು ಸೈಟಲ್ಲಿ 2 ಕಾಲನಿ ರಿಕವರಿ ಆಗಿದೆ. ಸ್ಟ್ರೆಂತ್ ಹೆಂಗಿದೆ, ಫುಲ್ಲು ಕ್ಯಾಪಲ್ಲಿತ್ತು, ಅದು ಆಗಿದೆ. ಸೊ ಈ ಥರ ಇದರದ್ದು ರಟ್ಟು ಬೇರೆದಕ್ಕೆ ಕೊಡೋದನ್ನು ಮಾಡಬೇಡಿ. ತೆಗೆದು ಸುಟ್ಬಿಡಿ, ನೀಟಾಗಿ ಸ್ಯಾನಿಟೈಸ್ ಮಾಡಿ. ಓಕೆನಾ? ಬಾಯ್.